ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ಇವತ್ತು ಪಾವಗಡ ಸಹ ಹೋಗಬೇಕು. ಹಾಗಾಗಿ ಬೆಳಗ್ಗೆನೇ ತಲೆ ಸ್ನಾನ ಮಾಡಿಬಿಟ್ಟು ಕೂದಲು ಒಣಗಿಸ್ಕೊಳ್ತಾ ಕೂತ್ಕೊಂಡಿದ್ದೆ. ಹಾಗೆ ಅಮ್ಮ ಮನೆ ಮುಂದೆ ಕನಕಾಂಬರ ಗಿಡ ಹಾಕಿದ್ದಾರೆ. ಅದರಲ್ಲಿ ಹೂವು ಸಹ ಬಿಟ್ಟಿತ್ತು. ಅದನ್ನ ಕಿತ್ಕೊಬಂದಿಟ್ಟಿದ್ರು. ಅದನ್ನು ಸಹ ಕಟ್ಬಿಟ್ಟು ಈಗ ತಲೆ ಬಚ್ಕೊಂಡು ಡ್ರೆಸ್ ಹಾಕ್ಕೊಂಡು ಹೂವು ಮುಟ್ಕೊಂಡು ಪಾವಗಡಕ್ಕೆ ಹೊರಡ್ತಾ ಇದ್ವಿ ನಾನು ನಮ್ಮಕ್ಕ. ನಾನಿವತ್ತು ಸ್ವಲ್ಪ ಗೋಲ್ಡ್ ತಗೋಬೇಕಾಯಿತು. ಹಾಗೆ ಖುಷಿಗೂ ಪ್ರತಿಕ್ಕಿಗೂ ಬಟ್ಟೆ ಸಹ ತಗೋಬೇಕಾಗಿತ್ತು. ಹಾಗಾಗಿ ನಾನು ನಮ್ಮಕ್ಕ ಹೋಗ್ತಾ ಇದ್ವಿ ಪಾವಗಡ. ನೀರಿನ ಟ್ಯಾಂಕರು ನೆನ್ನೆ ಬಂದಿದ್ದು ಸಂಪು ಫುಲ್ ಆಗಿಬಿಟ್ಟು ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಟ್ಯಾಂಕರಲ್ಲಿ ನೀರು. ಹಾಗಾಗಿ ಮಹೇಶ ಇಲ್ಲೇ ಬಿಟ್ಟೋಗಿದ್ದ, ನಾಳೆ ತೊಗೊಂಡು ಹೋಗ್ತೀನಿ ಅಂತೇಳ್ಬಿಟ್ಟು ಟ್ಯಾಂಕರ್ನ. ಅದಾದಮೇಲೆ ಈಗ 12 ಕಾಲಾಗಿದೆ. ಈಗ ನಾನು ನಮ್ಮಕ್ಕ ಪ್ರತಿಕ್ಕು ಪಾವಗಡ ಹೊರಟಿದ್ವಿ. ಖುಷಿ ಲೀಸ್ಟ್ ಕೊಡ್ತಾ ಇದ್ದಾಳೆ ಏನೇನು ತರಬೇಕು ಅಂತೇಳ್ಬಿಟ್ಟು. ಅಂದರೆ ಸ್ನ್ಯಾಕ್ಸ್ ಅವ್ರಿಗೆ ಏನೇನು ತಿನ್ನೋದು ಬೇಕೋ ಅದನ್ನ ಲೀಸ್ಟ್ ಕೊಡ್ತಾ ಇದ್ದಾರೆ. ಮಹತ್ತು ಖುಷಿ ಇಲ್ಲೇ ಇದ್ದರು, ಅವ್ರೇನು ಬಂದಿರಲಿಲ್ಲ. ಅದಾದಮೇಲೆ ಇನ್ನೂ 10 ನಿಮಿಷ ಟೈಮ್ ಇತ್ತು ಬಸ್ ಬರೋದಕ್ಕೆ. ಹಾಗಾಗಿ ನಮ್ಮ ಅಣ್ಣವ್ರ ಸೂಪರ್ ಮಾರ್ಕೆಟಲ್ಲೇ ಕೂತ್ಕೊಂಡಿದ್ವಿ. ಸ್ಟ್ಯಾಂಡ್ ಪಕ್ಕದಲ್ಲಿ ಸೂಪರ್ ಮಾರ್ಕೆಟ್ ಇರೋದು. ಹಾಗಾಗಿ ಬಸ್ ಬಂದರೆ ಬೇಗ ಹೋಗ್ಬೋದು ಅಂತೇಳ್ಬಿಟ್ಟು ಇಲ್ಲೇ ಕೂತ್ಕೊಂಡ್ವಿ ನಾನು, ಅಕ್ಕ ಮತ್ತು ಪ್ರತಿಕ್ಕು ಎತ್ಕೊಂಡು ಕಿಟ್ಕೆಟ್ ಚಾಕ್ಲೇಟ್ ಕೊಟ್ಟಿದ್ದಾರೆ. ಬಸ್ ಬಂದಮೇಲೆ ಓಪನ್ ಮಾಡಿಕೊಟ್ಟಿದ್ದಾರೆ ಅವರು. ಅವನು 2 ಕೈ ಮಾಡ್ಕೊಂಡಿದ್ದಾನೆ. ಬಸ್ ಬಂದು ನಿಂತಿದೆ, ನಮಗೆ ನೋಡ್ಕೊಂಡಿಲ್ಲ ನಾವು. ಒಂದು ಕಡೆ ಬಸ್ ಹೋಗುತ್ತೆ ಅನ್ನೋದು ಒಂದು ಕಡೆ ಟೆನ್ಷನ್, ಇನ್ನೊಂದು ಕಡೆ ಪ್ರತಿಕ್ಕೊಂದು 2 ಕೈ ಚಾಕ್ಲೇಟು ಮಾಡ್ಕೊಂಡಿದ್ದಾನೆ. ಬಸ್ ಹೊರಟ್ರೆ ಮತ್ತೆ ನಮಗೆ 3 ಗಂಟೆವರೆಗೂ ಬಸ್ ಇಲ್ಲ. ಅರ್ಜೆಂಟಲ್ಲಿ ಕುಡಿಯೋ ನೀರಲ್ಲೇ ಕೈ ತೊಳ್ಕೊಂಡು ಈಗ ಬಸ್ ಹತ್ಕೊಂಡು ಬಂದ್ವಿ. ಇದು ಮುರುಗನ್ ಬಸ್ ಅಂತೇಳ್ಬಿಟ್ಟು ನಾವು ಚಿಕ್ಕ ವಯಸ್ಸಿಂದ ಈ ಬಸ್ ಬರ್ತಾಯಿದೆ. ಇಲ್ಲಿಂದ ಡೈರೆಕ್ಟು ಹಿರಿಯೂರಿಗೆ ಹೋಗುತ್ತೆ. ತುಂಬ ಲಾಂಗ್ ರೂಟ್ ಹೋಗುತ್ತೆ. ಈ ಬಸ್ಸಲ್ಲಿ ಕೂತಿರೋರೆಲ್ಲ ನಮ್ಮೂರವರೇ. ಇವ್ರು ಬಂದುಬಿಟ್ಟು ರತ್ನಮ್ಮ ಅಂತೇಳ್ಬಿಟ್ಟು ಇವ್ರ ಹೆಸರು. ಆದರೆ ಇವ್ರ ಹೆಸರು ಹಿಡಿದು ಯಾರೂ ಕರೆಯಲ್ಲ, ಎಲ್ಲರೂ ಬೋಡಕ್ಕ ಅಂತಾರೆ. ಅಂದರೆ ಇವರು ಹುಟ್ಟಿದಾಗಿಂದ ಇವ್ರಿಗೆ ಕೂದಲಿಲ್ಲ ತಲೆಯಲ್ಲಿ, ಹಂಗಾಗಿ ಬೋಡಕ್ಕ ಅಂತ ಕರೀತಾರೆ ಎಲ್ಲರೂ. ಇವ್ರ ಹೆಸರೇ ಗೊತ್ತಿಲ್ಲ, ನನಗೂ ಸರಿಯಾಗಿ ಗೊತ್ತಿಲ್ಲ. ರತ್ನಮ್ಮ ಅಂತ ಅನಿಸುತ್ತೆ ಇವ್ರ ಹೆಸರು. ಅವರು ನನ್ನ ಫೋಟೋ ತಕ್ಕೊಬಿಡಮ್ಮ ಅಂತ ಹೇಳ್ಬಿಟ್ಟು ಮುಖ ಮುಚ್ಕೊಳ್ತಾಯಿದ್ರು. ಅವ್ರಿಗೆ ಗೊತ್ತಿಲ್ದಂಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಅದಾದ ತಕ್ಷಣ ನೋಡಿ ಪಾವಗಡ ಎಂಟ್ರಿ ಆಗ್ತಾ ಇದ್ದೀವಿ. ನಮ್ಮೂರಿಂದ ಸುಮಾರು ಒಂದು 22-23 ಕಿಲೋಮೀಟ್ರ್ ಆಗುತ್ತೆ ಪಾವಗಡಕ್ಕೆ. ಮತ್ತು ಸೋಮವಾರ ಆಗಿರೋದ್ರಿಂದ ಬಸ್ಸು ಫುಲ್ಲು ರಶ್ ಆಗಿತ್ತು. ಯಾಕಂದರೆ ಪಾವಗಡ ಸಂತೆ ನಡೆಯುತ್ತೆ ಸೋಮವಾರ. ಹಂಗಾಗಿ ಕಾಲಿಡೋದಕ್ಕೆ ಜಾಗ ಇರಲಿಲ್ಲ, ಬಸ್ಸು ಫುಲ್ಲು ರಶ್ ಆಗಿತ್ತು. ಇವರು ಸಹ ಈ ಹುಡುಗಿಯರು ಕಾಲೇಜ್ ಸ್ಟೂಡೆಂಟ್, ತುಮಕೂರಿಗೆ ಹೋಗಬೇಕಾಗಿತ್ತು. ಹಂಗಾಗಿ ಅವರು ನಿಂತ್ಕೊಂಡೇ ಬಂದರು. ನಮ್ಮ ಅಕ್ಕನಿಗೂ ಸೀಟ್ ಇರಲಿಲ್ಲ, ಅವಳು ನಿಂತ್ಕೊಂಡೇ ಬಂದಳು ಊರಿಂದ. ನನಗೂ ಸಹ ಅಷ್ಟೇ ಸೀಟೇ ಇರಲಿಲ್ಲ. ನಾನು ಡ್ರೈವರ್ ಪಕ್ಕದಲ್ಲಿರುವ ಇಂಜನ್ ಮೇಲೆ ಕೂತ್ಕೊಂಡು ಬಂದಿದ್ದೀನಿ ಇವತ್ತು. ನೋಡಿ, ಬಟ್ಟೆ ಅಂಗಡಿಗೆ ಬಂದಮೇಲೆ ಪ್ರತಿಕ್ಕು ಸುಮ್ಮನೆ ಓಡಾಡ್ತಾ ಇದ್ದಾನೆ, ಕೈಯೇ ಬಿಡ್ತಾ ಇರಲಿಲ್ಲ ಅವನು. ಪ್ರತಿಕ್ಕು ಮತ್ತು ಖುಷಿಗೂ ಬಟ್ಟೆ ತೊಗೊಂಡ್ಬಿಟ್ಟು ಡೈರೆಕ್ಟು ನಾವು ಗೋಲ್ಡ್ ಶಾಪ್ಗೆ ಬಂದ್ವಿ. ನನಗೆ ಗುಂಡು ಡ್ರಾಪ್ಸ್ ಅಂದರೆ ತುಂಬ ಇಷ್ಟ. ನಂದು ಡ್ರಾಪ್ಸು ಮುರಿದೋಗಿ 1 ವರ್ಷನೇ ಆಗಿತ್ತು. ಅವಾಗಿಂದ ತೊಗೊಳ್ಳೋಣ ಅಂದರೆ ಆಗೇ ಇರಲಿಲ್ಲ. ಇಲ್ಲಿ ಸುಮಾರು ಅಂಗಡಿ ತಿರುಗಿದ್ವಿ, ಒಂದು 4-5 ಅಂಗಡಿ ನೋಡಿದ್ವಿ. ಆದರೆ ನನಗಿಷ್ಟ ಆಗೋ ಥರ ಡ್ರಾಪ್ಸೇ ಸಿಗಲಿಲ್ಲ. ಬಿಸಿಲಲ್ಲಿ ಹೋಗೋದಕ್ಕಾಗದೆ ಯಾವುದೋ ಒಂದು ಇರಲಿ ಬಿಡು ಅಂತೇಳ್ಬಿಟ್ಟು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಡ್ರಾಪ್ಸ್ನ ತೊಗೊಂಡು ಬಂದ್ವಿ, ಆಮೇಲೆ ತೋರಿಸ್ತೀನಿ. ಗೋಲ್ಡ್ ಶಾಪಿಂದ ಡೈರೆಕ್ಟು ನಾವು ಪಾವಗಡ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಖುಷಿನೂ ಮಹತ್ತು ಗೋಬಿ ತರೋದಕ್ಕೆ ಕೇಳಿದರು ಪಾವಗಡದಿಂದ ಬರಬೇಕಾದ್ರೆ. ಹಾಗಾಗಿ ಅವ್ರಿಗೆ ಸಹ ಪಾರ್ಸಲ್ ತೊಗೊಂಡ್ಬಿಟ್ಟು ಗೋಬಿ ನಾನು ನಮ್ಮಕ್ಕ ಒಂದು ಪ್ಲೇಟ್ ತೊಗೊಂಡು ತಿಂದ್ಬಿಟ್ಟು ಈಗ ಪಾವಗಡ ಬಸ್ ಸ್ಟ್ಯಾಂಡಲ್ಲಿರುವ ಒಂದು ಮೊಬೈಲ್ ಶಾಪ್ಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಮೊಬೈಲ್ ರೆಡಿ ಮಾಡಿಸ್ಬೇಕಾಯಿತು. ಹಾಗಾಗಿ ಮೊಬೈಲ್ ರೆಡಿ ಮಾಡಿಸ್ಕೊಂಡ್ಬಿಟ್ಟು ಸ್ವಲ್ಪ ತರಕಾರಿ ಹಣ್ಣುಗಳು ಸಹ ತೊಗೋಬೇಕಾಗಿತ್ತು. ಹಾಗಾಗಿ ಇಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಇವತ್ತು ಸಂತೆ ಇರೋದ್ರಿಂದ ಇಲ್ಲೇ ಇಟ್ಕೊಂಡಿದ್ರು ಎಲ್ಲ ತರಕಾರಿ ಎಲ್ಲನ. ಹಣ್ಣು ತರಕಾರಿ ಎಲ್ಲ ತೊಗೊಂಡು ಮತ್ತು ಬೇಕ್ರಿಗೆ ಹೋಗಿ ಅಲ್ಲಿ ಸ್ವಲ್ಪ ಬ್ರೆಡ್ಡು, ಮಕ್ಕಳಿಗೆ ತಿನ್ನೋಕ್ಕೆ ಸ್ನ್ಯಾಕ್ಸ್ಗಳೆಲ್ಲ ತೊಗೊಂಡ್ಬಿಟ್ಟು ಅಷ್ಟರಲ್ಲಿ ಬಸ್ಸು ರೆಡಿಯಾಗಿತ್ತು. ನಮ್ಮೂರಿಗೆ ಹೊರಡೋ ಬಸ್ಸು ಇದು PSK ಅಂತೇಳ್ಬಿಟ್ಟು ನಂಜುಂಡೇಶ್ವರ ಅಂತಾರೆ. ಈಗ ನಮ್ಮೂರಿಗೆ 4:15 ಹೋಗುತ್ತೆ. ಆ ಬಸ್ಗೆ ಹೊರಟ್ವಿ. ಈ ಬಸ್ಸಲ್ಲಿ ಸಹ ಇವರೆಲ್ಲ ನಮ್ಮೂರವರೇ. ಹಂಗಾಗಿ ಇವ್ರದ್ದು ಸಹ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ, ಒಂದು ನೆನಪಿಗಿರಲಿ ಅಂತೇಳ್ಬಿಟ್ಟು. ಯಾಕಂದರೆ ಇಲ್ಲಿರೋರು ಸುಮಾರು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. ಹಂಗಾಗಿ ಎಲ್ಲರದ್ದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಅದಾದಮೇಲೆ ಈಗ ಮನೆಗೆ ಬಂದ್ವಿ. ನೋಡಿ, ಊರಲ್ಲಿ ಇಳಿದ್ಬಿಟ್ಟು ನಾನೊಂದು ಬೈಕಲ್ಲಿ, ನಮ್ಮ ಅಕ್ಕ ಒಂದು ಬೈಕಲ್ಲಿ ಬಂದ್ವಿ. ನಮ್ಮ ಅಕ್ಕ ಮುಂಚೆನೇ ಬಂದಳು, ಅವಳು ಬಂದಮೇಲೆ ನಾನು ಬಂದೆ. ಈಗ ಬಂದ ತಕ್ಷಣ ನೋಡಿ, ಖುಷಿಗೂ ಪ್ರತಿಕ್ಗೂ ಬಟ್ಟೆ ತಂದಿದ್ವಿ. ಮಹತ್ಗೆ ತಂದಿರಲಿಲ್ಲ. ಮಹತ್ಗೆ ಯಾಕೆ ತರಲಿಲ್ಲ ಅಂದರೆ ಅವನಿಗೆ ಸುಮಾರು ಬಟ್ಟೆ ತೊಗೊಂಡಿದ್ವಿ. ಯುಗಾದಿ ಹಬ್ಬದಲ್ಲಿ ಮತ್ತು ಶಿವರಾತ್ರಿ ಹಬ್ಬದಲ್ಲಿ ಅವನಿಗೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ವಿ. ಮತ್ತು ನಮ್ಮ ಹರ್ಷುನವು ಹೊಸ ಬಟ್ಟೆ ಎಲ್ಲ ಇದ್ವು, ಹಾಗಾಗಿ ಅವನಿಗೆ ತೊಗೊಂಡಿಲ್ಲ. ಇದೇ ನೋಡಿರಿ ಡ್ರಾಪ್ಸು. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ನನಗೇನು ಇರಲಿ ಬಿಡಿ ಅಂತೇಳ್ಬಿಟ್ಟು ನಾನು ತೊಗೊಂಡೆ. ಅದಾದಮೇಲೆ ಊಟ ಎಲ್ಲ ಮಾಡಿ ಮೊಬೈಲ್ ಚಾರ್ಜ್ ಹಾಕಬೇಕಾಗಿತ್ತು. ಹಂಗಾಗಿ ಚಾರ್ಜರ್ ಇಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ನಮ್ಮ ಮನೆ ಎದುರುಗಡೆ ರಾಧಕ್ಕ ಅಂತೇಳ್ಬಿಟ್ಟು ಇವ್ರ ಮನೆಗೆ ಬಂದೆ. 15 ದಿವಸ ಊರಲ್ಲಿದ್ದೆ. ಪಾಪ ಇವ್ರ ಚಾರ್ಜರ್ ತೊಗೊಂಡೆ, ನಾನು ಮೊಬೈಲ್ ಚಾರ್ಜ್ ಆಗ್ತಾಯಿದ್ದೆ. ಅಂದರೆ ಬೆಂಗಳೂರಿಂದ ತಂದಿದ್ದೆ ನಾನು ಚಾರ್ಜರು, ಆದರೆ ಹುಡುಗರು ಯಾರೋ ಕಿತ್ತಾಕ್ಬಿಟ್ಟಿದ್ದಾರೆ ವೈರು, ಚಾರ್ಜ್ ಆಗ್ತಾಯಿರಲಿಲ್ಲ. ಹಾಗಾಗಿ ಬರೋವರೆಗೂ ಇವ್ರ ಚಾರ್ಜರಲ್ಲೇ ನಾನು ಮೊಬೈಲ್ ಚಾರ್ಜ್ ಮಾಡ್ತಾಯಿದ್ದೆ.
ಅದು ಮೊಬೈಲ್ ಚಾರ್ಜ್ ಆಗ್ತೆ. ಅದಾದಮೇಲೆ ನಾನು ಊಟ ಮಾಡ್ತಾ ಕೂತ್ಕೊಂಡಿದ್ನಿ. ಈಗ ಪ್ರತೀಕ್ ನೋಡಿದರೆ ನನಗೆ ತಲೆಗೆ ಎಣ್ಣೆ ಹಚ್ಚು ಅಂತ ಹೇಳ್ಬಿಟ್ಟು ಹರಳೆಣ್ಣೆ ತೊಗೊಂಡು ಬರ್ತಾಯಿದ್ದಾನೆ. ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡು ಒಂದೇ ಹತ್ರ ಇಟ್ಟಿರ್ತೀವಿ. ಆದರೆ ಅವ್ನಿಗೆ ಹಚ್ಬೇಕಂದ್ರೆ ಅವನು ಹರಳೆಣ್ಣೆನೇ ತೊಗೊಬರ್ತಾನೆ. ನಮಗೆ ತಲೆಗೆ ಎಣ್ಣೆ ಹಚ್ಕೋಬೇಕು ತರಗಪ್ಪ ಎಣ್ಣೆ ಅಂತಂದರೆ ಅವನು ಕೊಬ್ಬರಿ ಎಣ್ಣೆನೇ ತರ್ತಾನೆ. ತುಂಬ ಅರ್ಥ ಮಾಡ್ಕೊಳ್ತಾನೆ. ನಾವೇನಾದರೂ ಒಂದು ಸಾರಿ ಹೇಳಿದ್ದು ಅದು ಹಂಗೆ ನೆನಪಲ್ಲಿ ಇಟ್ಕೊಂಡಿರ್ತಾನೆ ಅವನು. ಈಗ ಎಣ್ಣೆ ತಂದುಬಿಟ್ಟು ನಾನು ತಲೆಗೆ ಹಚ್ಚ್ರಿ ಅಂತ ಹೇಳ್ಬಿಟ್ಟು ತಲೆ ಬಡ್ಕೊತಾ ಇರ್ತಾನೆ ನಾನು. ಎಣ್ಣೆ ಹಚ್ಚಿದ ಮೇಲೆ ಬಾಚಿಣಿಗೆ ಎಲ್ಲ ತಂದುಕೊಡ್ತಾನೆ, ಮತ್ತು ರಬ್ಬರ್ ಸಹ ತಂದುಕೊಡ್ತಾನೆ ಜುಟ್ಟು ಹಾಕೋದಕ್ಕೆ. ಅದಾದಮೇಲೆ ಅವನೇ ಹೂವು ಎಲ್ಲಾದರೂ ಬಿದ್ದಿದ್ರೆ ತಗೊಂಡು ತಲೆಗೆ ಹಾಕ್ಕೊಳ್ತಾನೆ. ನಮಗಂತೂ ಇವನು ಇರೋದ್ರಿಂದ ಟೈಮ್ ಯಾವ ಥರ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಕ್ಯೂಟಾಗಿ ಮಾಡ್ತಾ ಇರ್ತಾನೆ ತೀಟೆ. ನೋಡಿ, ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎರಡು ಒಂದೇ ಹತ್ರ ಇಟ್ಟಿದ್ವಿ. ಅವನಿಗೆ ಹಚ್ಕೋಬೇಕಂತ ಹೇಳ್ಬಿಟ್ಟು ಅವನು ಹರಳೆಣ್ಣೆನೇ ತೊಗೊಂಡು ಬರ್ತಾ ಇದ್ದಾನೆ. ಈಗ ನಾನು ಕೇಳ್ತಾ ಇದ್ದೆ ಎಲ್ಗಪ್ಪ ಹಚ್ಚೋದು ಅಂತ ಹೇಳಿದ್ರೆ ಅವನು ತಲೆಗೆ ಅಂತ ಹೇಳ್ತಾ ಇದ್ದಾನೆ. ಅಣ್ಣನ ಹತ್ರ ಹಚ್ಚಿಸ್ಕೊ ಹೋಗು ಅಂತಂದರೆ ಅವನ್ನ ಕಿತ್ಕೊತಾನೆ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೋಗ್ಬಿಟ್ಟು ಓಡಿ ಬಂದ ಅವನು. ನಮ್ಮ ಅಮ್ಮಂಗೆ ಅವಲೇ ಹುಷಾರಿರಲಿಲ್ಲ, ಪಾಪ ಮಲ್ಕೊಂಡ್ಬಿಟ್ಟಿದ್ರು. ಅವ್ರಿಗೆ ಇವತ್ತು ನೈಟಿಂದನೂ ಹುಷಾರಿರಲಿಲ್ಲ. ಎಲ್ಲರೂ ಮಲ್ಕೊಂಡಿದ್ರು. ನಮ್ಮ ಅಕ್ಕನೂ ಪಾಗೊಡ್ದಿದ್ದ ಬಂದು ಫುಲ್ಲು ಸುಸ್ತಾಗ್ಬಿಟ್ಟಿದ್ಲು. ಇನ್ನೂ ಒಂದು ಕಡೆ ನೋಡಿದರೆ ಖುಷಿನೂ ಮಹತಿ ಈ ಜಾಗ ಬಿಟ್ಟು ಮಾತ್ರ ಕದಲಿಲ್ಲ. ಅವರು ಚಾಪೆ ಬೆಡ್ಶೀಟ್ ಅಂತೂ ನಾವು ತೊಳೆದಾಕ್ದಂಗಿಲ್ಲ, ಅವ್ರು ಹಾಸ್ಕೊಂಡಂಗಿಲ್ಲ, ಎಕ್ಸ್ಚೇಂಜ್ ಮಾಡ್ತಾನೇ ಇರ್ತಾಯಿದ್ರು. ಆದರೆ ಆ ಜಾಗ ಮಾತ್ರ ಬಿಟ್ಟು ಅವ್ರು ಕದಲಿಲ್ಲ ಇಬ್ಬರೂ. ಪ್ರತೀಕ್ ಆದರೆ ತಲೆಗೆ ಎಣ್ಣೆ ಹಚ್ಚ್ರಿ ಅಂತ ಹೇಳ್ಬಿಟ್ಟು ತಲೆ ಹೊಡ್ಕೊಂಡು ಓಡಾಡ್ತಾ ಇದ್ದ. ಅದಾದಮೇಲೆ ಈಗ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ನಿ. ಇವತ್ತು ಬೆಳಿಗ್ಗೆನೇ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಇವತ್ತು ನಮ್ಮಮ್ಮ ಮಲ್ಕೊಂಡ್ಬಿಟ್ಟಿದ್ರು, ಫುಲ್ಲು ಸುಸ್ತಾಗಿದ್ರು, ಎದ್ದೊಳಕ್ಕೆ ಆಗ್ತಾಯಿರಲಿಲ್ಲ ನಮ್ಮಮ್ಮನ ಕೈಲೇ. ಹಂಗಾಗಿ ನಾನು ನಮ್ಮ ಅಕ್ಕನೇ ಬೇಗ ಇದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ವಿ. ಮಹತ್ ಸಹ ಮಲ್ಕೊಂಡಿದ್ದೆ ಇವತ್ತು ಹಾಲು ಹಾಕಿಸ್ಕೊಂಡು ಬರೋದಕ್ಕೆ. ಹಂಗಾಗಿ ಇನ್ನೇನು ಎಬ್ಬರಿಸೋದು ಅಂತೇಳ್ಬಿಟ್ಟು ನಾನು ಪ್ರತೀಕ್ ಹೊರಟ್ವಿ. ಪ್ರತೀಕ ಅಳ್ತಾನೇ ಇದ್ದಾನೆ, ಎತ್ಕೊಳ್ಳೋಕೆ ಹೋದ್ರು ಅಳ್ತಾ ಇದ್ದಾನೆ, ನಡೆಸ್ಕೊಂಡು ಹೋಗೋಕೆ ಹೋದ್ರು ಅಳ್ತಾ ಇದ್ದಾನೆ. ಹಂಗೆ ಕರ್ಕೊಂಡೋಗಿ ಹಾಲು ಹಾಕಿಸ್ಕೊಂಡು ಬಂದೆ. ಇದೇ ನೋಡಿ ನಮ್ಮೂರಿನ ಮಾರಿಯಮ್ಮನ ದೇವಸ್ಥಾನ. ಮೊನ್ನೆ ಇದೇ ಜಾತ್ರೆ ಆಗಿದ್ದು, ತುಂಬ ಜನ ಕಲ್ತಿತ್ತು. ಈ ಥರ ಜನ ನಾನು ಯಾವತ್ತೂ ನೋಡಿರಲಿಲ್ಲ. ಅಷ್ಟು ಜನ ಕಲ್ತಿತ್ತು ಈ ಸರಿ ಜಾತ್ರೆಗಂತೂ. ಹಾಲು ಹಾಕಿಸ್ಕೊಂಡು ಬಂದೆ. ಈಗ ಕಾಫಿನೂ ಮಾಡಿಬಿಟ್ಟು ಪಾವಗಡದಲ್ಲಿ ಬ್ರೆಡ್ ತೊಗೊಬಂದಿದ್ವಿ. ನಮ್ಮ ಅಜ್ಜಿಗೂ ಮಹತ್ಗೂ ಕೊಟ್ಟಿದ್ವಿ. ನಾನು ತಿನ್ನಲ್ಲ, ನಮ್ಮ ಅಕ್ಕನೂ ತಿನ್ನಲ್ಲ ಬ್ರೆಡ್ಡು. ನಮ್ಮ ಅಜ್ಜಿಗೆ ತುಂಬ ಇಷ್ಟ ಕಾಫಿ ಜೊತೆ ಬ್ರೆಡ್ ತಿನ್ನೋದು. ನಮ್ಮ ಅಜ್ಜಿಗೋಸ್ಕರನೇ ನಾವು ಬ್ರೆಡ್ ತಂದಿದ್ದು. ಮಹತ್ತು ಮತ್ತು ನಮ್ಮ ಅಜ್ಜಿ ತಿಂತಾಯಿದ್ರು. ನಮ್ಮಮ್ಮ ಮಲ್ಕೊಂಡಿದ್ರು. ಆಮೇಲೆ ಡಾಕ್ಟ್ರು ಸಹ ಕರೆಸ್ಬೇಕು. ಈಗ ತಿಂಡಿಗೆ ಅಂತೇಳ್ಬಿಟ್ಟು ಬೀಟ್ರೋಟ್ ಪಲ್ಯ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಹಚ್ತಾಯಿದ್ನಿ. ಈರುಳ್ಳಿ ಅಂತೂ ತುಂಬ ದಪ್ಪ ಇದ್ವು, ಕೈಗೆ ಹಬ್ತಾ ಇರಲಿಲ್ಲ ಈರುಳ್ಳಿ ಕಟ್ ಮಾಡೋದಕ್ಕೆ, ಅಷ್ಟಿಷ್ಟು ದಪ್ಪ ಇದ್ವು. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಇದು ಬೀಟ್ರೋಟ್ನ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ. ತುರಿದ್ರೆ ಪ್ರತೀಕ್ ಇವನು ಮಹತ್ತು ತಿನ್ನಲ್ಲ ಮತ್ತು ಖುಷಿನೂ ತಿನ್ನಲ್ಲ. ಹಚ್ಚಿದ್ರೆ ಮಾತ್ರ ತಿಂತಾರವರು. ಹಚ್ಚಿ ಗೊಜ್ಜು ಥರ ಮಾಡಿದ್ದೆ ಪಲ್ಯನ. ಪ್ರತೀಕ್ ಕೈಯೇ ಬಿಡ್ತಾ ಇರಲಿಲ್ಲ. ನಮ್ಮ ಅಮ್ಮಂದು ಒಂದು ಕಡೆ ಟೆನ್ಷನ್, ನಮಗೆ ಮಲ್ಕೊಂಡ್ಬಿಟ್ಟಿದ್ರು ನಮ್ಮಮ್ಮ ಬೆಡ್ಶೀಟ್ ಹೊತ್ಕೊಂಡು. ನಮಗೆ ಒಂಥರ ಭಯನೇ ಆಗಿತ್ತು. ನಮ್ಮ ಅಮ್ಮಂದು ಒಂದು ಕಡೆ ಟೆನ್ಷನ್ ಆಗಿತ್ತು, ಈ ಕಡೆ ಪ್ರತೀಕ್ ಬೇರೆ ಹೇಳ್ತಿದ್ದ. ದೇವ್ರ ಥರ ಆನಂದ ಬಂದುಬಿಟ್ಟ ಇವತ್ತು. ಎತ್ಕೊಂಡೋಗ್ತೀನಿ ಕೊಡಮ್ಮಿ ಅಂತೇಳ್ಬಿಟ್ಟು ಪ್ರತೀಕ್ನ ಕರ್ಕೊಂಡು ಹೋದ. ಈಗ ಆನಂದ ಪ್ರತೀಕನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತು ಮಹತ್ತು ಡಾಕ್ಟ್ರನ್ನ ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದಾನೆ ಊರಲ್ಲಿ. ಬೆಳಿಗ್ಗೆ ಇನ್ನೂ ಇಬ್ಬರು ಎಲೆ ಕೊಯ್ಯೋದಕ್ಕೆ ಬೇರೆ ಬಂದಿದ್ದಾರೆ. ಅವ್ರಿಗೂ ಸಹ ಅಡುಗೆ ಮಾಡಬೇಕಾಗಿತ್ತು. ಆದರೆ ರವಿಗೆ ಫೋನ್ ಮಾಡಿಬಿಟ್ಟು ಹೇಳಿದೆ, ಹಿಂಗೆ ಹುಡುಗರು ಕೈ ಬಿಡ್ತಾ ಇಲ್ಲಪ್ಪ, ನಿಮ್ಮ ದೊಡ್ಡಮ್ಮಗೆ ಬೇರೆ ಹುಷಾರಿಲ್ಲ, ನಿಮ್ಮ ಮನೆಯಲ್ಲೇ ಊಟ ತೊಗೊಂಡೋಗೋರ್ಗೆ ಅಂತ ಹೇಳಿದ್ದೆ. ಈಗ ನಮ್ಮ ಅಜ್ಜಿಗೂ ಬೇಗ ಇರಬೇಕು ಅಡುಗೆ. ಅವ್ರಿಗೊಂದು 8:30 9 ಗಂಟೆ ಒಳಗಡೆ ಊಟ ರೆಡಿ ಇರಬೇಕಿಲ್ಲ ಅಂದರೆ ಪದೇ ಪದೇ ಕೇಳ್ತಾ ಇರ್ತಾರೆ, ಆಯ್ತೇನಮ್ಮ ಅಡುಗೆ, ಆಯ್ತೇನಮ್ಮ ಅಂತೇಳ್ಬಿಟ್ಟು. ಹಂಗಾಗಿ ದೇವ್ರ ಥರ ಆನಂದ ಬಂದ ಪ್ರತೀಕನ್ನ ಕರ್ಕೊಂಡೋದ. ಅದಾದಮೇಲೆ ನಾನು ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡ್ತಾ ಇದ್ದೆ. ನಮ್ಮ ಅಕ್ಕ ಲಟ್ಟಿಸ್ಕೊಡ್ತಾ ಇದ್ಲು ಚಪಾತಿನ. ಅಷ್ಟರಲ್ಲಿ ಡಾಕ್ಟ್ರು ಸಹ ಬಂದರು. ಇವರು ನಮ್ಮೂರಿನ ಡಾಕ್ಟ್ರು, ಬಾಲಾಜಿ ಡಾಕ್ಟ್ರ್ ಅಂತೇಳ್ಬಿಟ್ಟು ಸುಮಾರು ವರ್ಷಗಳಿಂದ ನಮ್ಮೂರಲ್ಲೇ ಇದ್ದಾರೆ. ತುಂಬ ಚೆನ್ನಾಗಿ ನೋಡ್ತಾರೆ. ಎಮರ್ಜೆನ್ಸಿ ಅಂದರೆ ಪಾಪ ಮನೆಗೆ ಬಂದು ನೋಡ್ತಾರೆ. ತುಂಬ ಒಳ್ಳೆ ಡಾಕ್ಟ್ರು. ನನ್ನ ತಮ್ಮ ನಮ್ಮಮ್ಮನಿಗೆ ಹೇಳ್ತಾನೆ ಇದ್ದ, ಜಾತ್ರೆ ಸ್ಟಾರ್ಟ್ ಆದಾಗಿದ್ದನು, ಮಾಡಬೇಡಮ್ಮ ಇಷ್ಟೊಂದು ಕೆಲಸ ಮಾಡಬೇಡ, ಮತ್ತೆ ಹುಷಾರಿಲ್ದಂಗಾದರೆ ಯಾರು ನೋಡ್ತಾರೆ. ನಮ್ಮಮ್ಮ ಒಬ್ಬರೇ ಊರಲ್ಲಿರೋದು. ಈಗ ನಾವು ಹೋದ್ಮೇಲೆ ನಮ್ಮಮ್ಮಗೆ ಹುಷಾರಿಲ್ಲ ಅಂದಿದ್ರೆ ಯಾರೂ ನೋಡ್ತಾ ಇರಲಿಲ್ಲ. ಹಾಗಾಗಿ ಅವ್ನು ಹೇಳ್ತಾನೆ ಇದ್ದ. ನನ್ನ ತಮ್ಮನ ಮಾತು ನಮ್ಮಮ್ಮ ಕೇಳಲಿಲ್ಲ. ನಾವು ಎಷ್ಟು ಹೇಳಿದ್ರೆ ಕೇಳಲಿಲ್ಲ. ನಮ್ಮಮ್ಮನ ಕೆಲಸ ನಮ್ಮಮ್ಮ ಮಾಡಿ ಈಗ ಮಲ್ಕೊಂಡಿದ್ದಾರೆ. ನಾವು ಸಹ ಬೆಂಗಳೂರಿಗೆ ಹೊರಡಬೇಕು ನಾಳೆ. ಅಷ್ಟರಲ್ಲೇ ನಮ್ಮಮ್ಮನಿಗೆ ಹುಷಾರು ಸಹ ಇಲ್ದಂಗೆ ಆಗಿದ್ದೆ. ನೋಡಬೇಕು ಹೋಗ್ತೀವ ಇಲ್ಲ ಅಂತ ನಮ್ಮಮ್ಮನ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡಿದ್ದೆ. ನಮ್ಮ ಅಜ್ಜಿ ತಿಂತಾಯಿದ್ದಾರೆ. ಹಾಗೆ ಪ್ರತೀಕನಿಗೆ ಸಹ ತಿನ್ನಿಸ್ತಾ ಇದ್ದಾರೆ. ತಿಂತಾಯಿದ್ದಾನೆ ಇವತ್ತು ಚಪಾತಿ. ತುರಿದ್ಬಿಟ್ಟು ಮಾಡಿದರೆ ನಮ್ಮ ಮಹತ್ತು ತಿನ್ನಲ್ಲ, ಖುಷಿನೂ ತಿನ್ನಲ್ಲ. ಚಿಕ್ಕದಾಗಿ ಹಚ್ಬಿಟ್ಟು ಗೊಜ್ಜು ಥರ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಚಪಾತಿಗೂ ಪಲ್ಯಗೂ. ಮತ್ತು ನಾನು ಇನ್ನೊಂದು ಸಲ ಚಪಾತಿ ಸಹ ಮಾಡಿದೆ. ಇವತ್ತು ನೋಡಿ ನಮ್ಮ ಅಜ್ಜಿ ತಿಂಡಿ ಎಲ್ಲ ತಿಂದಮೇಲೆ ನಮ್ಮಮ್ಮ ಮಲ್ಕೊಂಡಿರೋದಕ್ಕೆ ನಾವೇ ಮಾಡ್ತಾಯಿದ್ವಿ ಕೆಲಸ. ನಮ್ಮ ಅಜ್ಜಿಗೆ ಪಾಪ ಒಬ್ಬರೇ ಮಾಡ್ತಾರೆ ಹುಡುಗನ ಇಟ್ಕೊಂಡು ಅಂತೇಳ್ಬಿಟ್ಟು ನಮ್ಮ ಅಜ್ಜಿ ಪಾತ್ರೆ ತೊಳ್ಕೊಡ್ತಾಯಿದ್ರು. ಪಾತ್ರೆ ತುಂಬ ಚೆನ್ನಾಗಿ ತೊಳ್ಕೊಡ್ತಾರೆ ನಮ್ಮ ಅಜ್ಜಿ. ನಮಗೆ ಇಷ್ಟ ಆಗಲ್ಲ ನಮ್ಮ ಅಜ್ಜಿ ಹತ್ರ ಕೆಲಸ ಮಾಡೋದು. ನಮ್ಮ ಅಜ್ಜಿ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಅಲ್ಗೂ ನಾನು ಬೈತಾ ಇದ್ದೆ, ನಮ್ಮ ಅಜ್ಜಿಗೆ ಬೇಜಾರಾಗಲಿ, ಬೇಜಾರಾದರೆ ಸುಮ್ಮನೆ ಕೂತ್ಕೊಳ್ತಾರೆ ಅಂತೇಳ್ಬಿಟ್ಟು. ನಾನು ಎಷ್ಟು ಬೈದರೂ ನಮ್ಮ ಅಜ್ಜಿ ಕೇಳ್ತಾ ಇರಲಿಲ್ಲ. ಪಾತ್ರೆ ತೊಳಿತಾಯಿದ್ರು.
ಅದನ್ನೇ ಹೇಳ್ತಾಯಿದ್ರು, ಓ ನನ್ಕಿನ್ನ ತೊಳಿತೀಯ ನೀನು, ನನ್ಕಿನ್ನ ಕೆಲಸ ಮಾಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ನಾನು ಎಷ್ಟು ರೇಗಿಸಿದ್ರು ಅವ್ರು ಬೇಜಾರು ಆಗ್ತಾಯಿರಲಿಲ್ಲ. ನೋಡಿ, ಒಂದು ಟಬ್ಬು ಪಾತ್ರೆ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಕುತ್ಕೊಂಡ್ಬಿಟ್ಟು ಈಗ ಒಳಗಡೆ ಬಂದು ದಿಂಬು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡ್ರು. ನಮಗೆ ಇಷ್ಟ ಆಗಲ್ಲ, ವಯಸ್ಸು ನಮ್ಮ ಅಜ್ಜಿಗೆ ಹೋಗಲೇ ಸುಮಾರು ಒಂದು 90 ವರ್ಷ ಆಗಿದೆ, ಆದರೂ ಗಟ್ಟಿ ಮುಟ್ಟೆಯಾಗಿದ್ದಾರೆ. ಒಂದು ಕೋಲ್ ಇಟ್ಕೊಂಡು ಓಡಾಡಲ್ಲ ನೋಡಿ, ಹಂಗೆ ಓಡಾಡ್ತಾರೆ ಡೈರೆಕ್ಟಾಗಿ. ಈಗಿನ ಕಾಲದಲ್ಲಿ ಈ ಥರ ವಯಸ್ಸೋಗಿರೋರನ್ನ ನೋಡ್ಕೊಳ್ಳೋಕ್ಕೆ ಕಷ್ಟನೇ ಅಂತಲೇ ಹೇಳ್ಬೋದು. ಆದರೆ ನಮ್ಮ ಅಜ್ಜಿ ಅಂಥವ್ರನ್ನ ಎಷ್ಟು ಜನ ಇದ್ರೂ ನೋಡ್ಕೋಬೋದು. ನಮ್ಮ ಅಜ್ಜಿ ಏನು ತೊಂದರೆನೇ ಕೊಡಲ್ಲ. ಅವ್ರಿಗೇನಪ್ಪ ಅಂದರೆ ಟೈಮ್ ಊಟ ಕೊಡಬೇಕು, ಅಷ್ಟು ಬಿಟ್ಟರೆ. ಅಂದರೆ ಅವ್ರು ಮುಂಚೆಯಿಂದನೂ ಅಷ್ಟೇ ಸ್ವಲ್ಪ ಬೇಗ ಊಟ ಮಾಡಿ ಅಭ್ಯಾಸ. ಅವ್ರಿಗೆ ಊಟ ಒಂದು ಟೈಮ್ ಕೊಟ್ಟು ಆ ಎಲೆ ಅಡಿಕೆ ಕೊಟ್ಕೊಂಡಿದ್ವಿ ಅಂದರೆ ಅವ್ರು ನಮಗೆ ತೊಂದರೆನೇ ಕೊಡಲ್ಲ. ತುಂಬ ಖುಷಿಯಿಂದ ಇದ್ದರು ನಾವಿರೋರ್ಗು ನಮ್ಮ ಅಜ್ಜಿ. ಅದಾದಮೇಲೆ ಇವರು ನಮಗೆ ಚಿಕ್ಕಮ್ಮ ಆಗಬೇಕು, ಪದ್ಮ ಅಂತೇಳ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು, ಮನೆ ಹತ್ರ ಬಂದಿತ್ತು. ಪ್ರತಿಕೂನ್ಗೆ ನಾನು ಎಲೆ ಅಡಿಕೆ ತಗೋಬಾರಪ್ಪ, ನಾನು ಹಾಕ್ಕೊಡ್ತೀನಿ ಅಂತ ನಾನು ಕೇಳಿದರೆ ಅವ್ನು ನಮ್ಮ ಅಜ್ಜಿದು ಚೀಲ ಅಂತೇಳ್ಬಿಟ್ಟು ನಮ್ಮ ಅಮ್ಮನಿಗೆ ತಗೊಂಡೋಗಿ ಕೊಡ್ತಾಯಿದ್ದಾನೆ. ನಮ್ಮಮ್ಮ ಬಾಟ್ಲಾಕೋದೆಲ್ಲ ಆದಮೇಲೆ ಈಗ ಹೊರ್ಗಡೆ ಸ್ವಲ್ಪ ಹೊತ್ತು ಅವ್ರಿಗೆ ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಸುಸ್ತಾಗ್ತಾಯಿತ್ತು, ಹಂಗಾಗಿ ಅಲ್ಲೇ ಮಲ್ಕೊಂಡಿದ್ರು. ನಮ್ಮ ಪ್ರತೀಕಂತೂ ತುಂಬ ಕ್ಯೂಟಾಗಿ ಓಡಾಡ್ತಾ ಇದ್ದ. ನಾನು ಕೇಳ್ತಾನೆ ಇದ್ದೆ, ಆದರೆ ನಮ್ಮ ಅಮ್ಮನಿಗೆ ತೊಗೊಂಡೋಗಿ ಕೊಡ್ತಾಯಿದ್ದೆ. ಇದು ಅಡಿಕೆ ಡಬ್ಬಿ, ಅದು ಸಹ ನಮ್ಮ ಅಮ್ಮನಿಗೆ ತೊಗೊಂಡೋಗಿ ಕೊಡ್ತಾಯಿದ್ದಾನೆ ನೋಡಿ. ಅದಾದಮೇಲೆ ಈಗ ಚಪಾತಿ ಖಾಲಿಯಾಗಿತ್ತು. ಬೆಳಿಗ್ಗೆ ಸುಮಾರು ಒಂದು 30 ಮೇಲೆ ಚಪಾತಿ ಮಾಡಿದ್ವಿ. ಆದರೆ ಮನೆಗೆ ಯಾರಾದರೂ ಹಿಂಗೆ ಬಂದೇ ಬರ್ತಾರೆ ನಾವಿರೋದ್ರಿಂದ, ಹಂಗಾಗಿ ನಮ್ಮ ಅಮ್ಮನಿಗೆ ಸ್ವಲ್ಪ ಕಡಿಮೆನೇ ಇತ್ತು ಚಪಾತಿ. ನಮ್ಮ ಅಮ್ಮನ ಬಾಟ್ಲಾಕ್ಸ್ಕೊಂಡು ಆದಮೇಲೆ ಮತ್ತೆ ಚಪಾತಿನ ನಾನು ನಮ್ಮ ಅಕ್ಕ ಮತ್ತೆ ಮಾಡಿದ್ವಿ. ಈಗ ನೋಡಿ, ನಮ್ಮ ಅಕ್ಕ ಮತ್ತೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ನಾನೇ, ಅವಳು ಲಟ್ಟಿಸ್ಕೊಡ್ತಾ ಇದ್ದಾಳೆ, ನಾನು ಬೇಯಿಸ್ತಾ ಇದ್ನಿ. ಅದಾದಮೇಲೆ ನಮ್ಮ ಅಜ್ಜಿ ಸೀರೆ ಐರನ್ ಇಲ್ದಿದ್ದು ಉಟ್ಕೊಳ್ಳಲ್ಲ ಈ ವಯಸ್ಸಲ್ಲೂ. ಮೊನ್ನೆಯಿಂದ ತಲೆ ತಿಂತಾಯಿದ್ರು, ಐರನ್ ಮಾಡ್ಕೊಡಮ್ಮ ಅಂತೇಳ್ಬಿಟ್ಟು ಈಗ ಐರನ್ ಮಾಡ್ತಾಯಿದ್ದೀನಿ. ನಮ್ಮ ಅಜ್ಜಿದು ಬಟ್ಟೆ ಎಲ್ಲ ಐರನ್ ಮಾಡಿಕೊಟ್ಟೆ. ಅದಾದಮೇಲೆ ನಮ್ಮ ಚಿಕ್ಕಮ್ಮ ಸಹ ಮನೆಗೆ ಬಂದರು. ನಾವು ನಾಳೆ ಬೆಂಗಳೂರಿಗೆ ಹೊರಡಬೇಕು. ನಮ್ಮಮ್ಮ ಮಡ್ಲಕ್ಕಿ ಹಾಕೋದಕ್ಕಂತ ಹೇಳ್ಬಿಟ್ಟು ನಮಗೆ ಸೀರೆ ತಂದಿತ್ತು, ಅದನ್ನ ನಮ್ಮ ಚಿಕ್ಕಮ್ಮನಿಗೆ ತೋರಿಸ್ತಾ ಇದ್ದೆ. ಅದಾದಮೇಲೆ ನಮ್ಮ ಅಜ್ಜಿ ಸಹ ನಾಳೆ ಬೆಳಗ್ಗೆ ಊರಿಗೆ ಹೊರಟಿದ್ದಾರೆ. ನಮ್ಮ ಅಜ್ಜಿಗೆ ಕಿಚಡಿ ಅಂದರೆ ತುಂಬ ಇಷ್ಟ, ಹಂಗಾಗಿ ಕಿಚಡಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ವಿ. ನಮ್ಮ ಅಜ್ಜಿಗೆ ಕಿಚಡಿ ಶಾವಿಗೆ ಅಂದರೆ ತುಂಬ ಇಷ್ಟಪಡ್ತಾರೆ, ಹಂಗಾಗಿ ಅವರೇ ಬೇಳೆ ಕಿಚಡಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಮನೇಲಿ ಎಲ್ರಿಗೂ ಇಷ್ಟ ಕಿಚಡಿ ಅಂದರೆ. ಅವರೇ ಬೇಳೆಯಲ್ಲಿ ಮಾಡ್ತಾರೆ ಕಿಚಡಿನ, ಹೆಸರು ಬೇಳೆಯಲ್ಲಿ ಮಾಡ್ತಾರೆ, ಮತ್ತು ಚಿಕ್ಕಟಿ ಬೇಳೆಯಲ್ಲಿ ಸಹ ಮಾಡ್ತಾರೆ. ಇವತ್ತು ಅವರೇ ಬೇಳೆ ಇತ್ತು ಮನೆಯಲ್ಲಿ, ಹಂಗಾಗಿ ಅವರೇ ಬೇಳೆ ಕಿಚಡಿನ ಮಾಡ್ತಾಯಿದ್ದೀನಿ. ಕಿಚಡಿಗೆ ಕಾಯಲ್ಲಿ ಸಹ ರೆಡಿ ಮಾಡಿ ಇಟ್ಟಿದ್ದೀನಿ. ಬೆಲ್ಲನ ಕಾಯಿಸ್ಬಿಟ್ಟು ಅದನ್ನ ಸೋಸಿಬಿಟ್ಟು ಒಂದು ತೆಂಗಿನಕಾಯಿ ಮತ್ತು ಏಲಕ್ಕಿನ ಮಿಕ್ಸಿಯಲ್ಲಿ ರುಬ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಕಿಚಡಿ. ಬಿಸಿದ್ಕಿನ್ನ ತಂಗುಳ್ದು ತಿನ್ನೋದಕ್ಕೆ ಸಖತ್ತು ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಕಡೆ ಪಾತ್ರೆ ಸಹ ತೊಳಿತಾ ಇದ್ದೀನಿ. ಪ್ರತೀಕ ನಾನು ಎಲ್ಲೋದ್ರಲ್ಲಿ ಬರ್ತಾ ಇದ್ದಾನೆ, ಇವತ್ತು ಯಾರ ಹತ್ರನೂ ಹೋಗ್ತಾ ಇಲ್ಲ ಅವನು, ಹಾಗಾಗಿ ಅವನ್ನ ಹಿಡ್ಕೊಂಡೆ ಪಾತ್ರೆ ಸಹ ತೊಳಿತಾ ಇದ್ದೀನಿ. ಅದಾದಮೇಲೆ ಸಂಜೆ ಕಿಚಡಿಗೆ ಇಟ್ಬಿಟ್ಟು ಸ್ವಲ್ಪ ಫ್ರೀಯಾಗಿದ್ದೆ, ಅವನ್ನ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತೇಳ್ಬಿಟ್ಟು ಹೊರಗಡೆ ಕರ್ಕೊಬಂದೆ. ನೋಡಿ, ಇವನು ಮಣ್ಣು ತಿನ್ನೋದು ಕಲ್ತಿದ್ದಾನೆ. ನಾನು ಎಷ್ಟು ಹಿಂದೆ ಹೋಗಿ ಕರ್ಕೊಬಂದುಬಿಟ್ರು ಮುಂದೆ ಬರ್ತಾ ಇದ್ದ ಮಣ್ಣ ಹತ್ರ. ಅವನು ನಮ್ಮನ್ನು ನೋಡಿದರೆ ತಿನ್ನಲ್ಲ, ನಾವೇನಾದರೂ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿದ್ವಿ ಅಂದರೆ ಬೇಗ ಬಾಯಲ್ಲಿ ಇಟ್ಕೊಬಿಡ್ತಾನೆ. ನಾನು ಕರ್ಕೊಬಂದಂಗೆಲ್ಲ ಓಡ್ತಾ ಇದ್ದ ನೋಡಿ. ನಾನು ಕರ್ಕೊಬಂದು ಅಲ್ಲಿ ಗೇಟ್ ಹತ್ರ ಬಿಡ್ತಾ ಇದ್ನಿ, ನಾನು ಅಲ್ಲಿ ಬಿಟ್ಟಿದ ತಕ್ಷಣ ಓಡ್ತಾ ಇದ್ದ. ನಮಗಾದರೆ ನಕ್ಕು ಸಾಕಾಯ್ತು ಇವನು ಆಟ ಆಡೋದಕ್ಕೆ. ಮಕ್ಕಳಂದರೆ ಮಣ್ಣಲ್ಲಿ ಆಡಿದರೆ ಒಳ್ಳೆಯದು, ಆದರೆ ಹುಷಾರಾಗಿ ನೋಡ್ಕೋಬೇಕಷ್ಟೇ. ನಾನು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಆಟ ಆಡೋದಕ್ಕೆ, ಮುಂದೆನೇ ಇದ್ದೆ. ಅದಾದಮೇಲೆ ಕಿಚಡಿ ಸಹ ಆಗಿತ್ತು. ಇವತ್ತು ಸ್ವಲ್ಪ ನೀರು ಹೆಚ್ಚಿಗೆ ಇಟ್ಬಿಟ್ಟಿದ್ನಿ, ಬಿಸಿಯಲ್ಲಿ ಸ್ವಲ್ಪ ತೆಳು ಅನ್ನಿಸ್ತಾ ಇತ್ತು, ಕಚ್ಕೊಳ್ತಾ ಇತ್ತು, ಬಿಲ್ಲೆ ಕಟ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಚಿಕ್ಕಮ್ಮ ತುಂಬ ಟೈಮ್ ಆಗಿತ್ತು ಬಂದು, ಹಂಗಾಗಿ ನಾನು ಹೋಗ್ತೀನಮ್ಮ, ಟೈಮ್ ಆಗುತ್ತೆ, ನನಗೆ ಹಂಗೆ ಇಟ್ಕೊಡು, ಬಿಲ್ಲೆ ಏನು ಕಟ್ ಮಾಡಬೇಡ ಅಂತ ಹೇಳಿದರು. ಹಾಗಾಗಿ ನಮ್ಮ ಚಿಕ್ಕಮ್ಮನಿಗೆ ಹಾಗೆ ಇಟ್ಕೊಡ್ತಾಯಿದ್ನಿ. ಹಿಂಗೂ ಮಿಕ್ಸ್ ಮಾಡ್ಕೊಂಡೆ ಅಲ್ವಾ ಊಟ ಮಾಡೋದು. ತುಂಬಾ ಚೆನ್ನಾಗಿ ಬಂದಿತ್ತು ಕಿಚಡಿ, ಮಾತ್ರ ಸಖತ್ತಾಗಿ ಬಂದಿತ್ತು, ಸ್ಮೂತಾಗಿತ್ತು, ಚೆನ್ನಾಗಿತ್ತು. ನಮ್ಮ ಮನೆಗೆ ಎಲ್ರಿಗೂ ಇಷ್ಟ ಕಿಚಡಿ ಅಂತಂದರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.